ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನೆಲ್ಲ ನಿಮಗೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಕಡಲೆ ಬೀಜದ ಚಟ್ನಿ ಪುಡಿನ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಡಲೆ ಬೀಜಗಳನ್ನ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸ್ವಲ್ಪ ಸಿಪ್ಪೆ ಬಿಡಿಸಿದ್ರೆ ಓಕೆ, ಸಿಪ್ಪೆ ಬಿಡಿಸಿಲ್ಲ ಅಂದರೂ ಪರವಾಗಿಲ್ಲ, ಚಟ್ನಿ ಪುಡಿ ಚೆನ್ನಾಗಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಕೆಲವೊಬ್ಬರು ಮೆಣಸಿನ್ಕಾಯಿನೇ ಹಾಕ್ಕೊತಾರೆ, ಕೆಂಪು ಮೆಣಸಿನ್ಕಾಯಿ. ಬಟ್ ನೀವು ಖಾರದ ಪುಡಿನ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿನ. ನಮಗೆ ಜಾಸ್ತಿ ಖಾರ ಬೇಕು, ಅದಕ್ಕಾಗಿ ನಾನಿಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಇಷ್ಟನ್ನು ರೆಡಿ ಮಾಡ್ಕೊಂಡು ನೀವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಸೊ ಇವಾಗ ಚಟ್ನಿ ಪುಡಿನ ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಮಿಕ್ಕಿರೋ ಅಂಥ 1-2 ಸಣ್ಣ ಪುಟ್ಟ ಕಾಳುಗಳು ಉಳಿದಿರುತ್ತೆ. ಸೊ ಅದನ್ನು ತೆಗೆದುಬಿಟ್ಟು ನಾನು ಮತ್ತೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕಡಲೆ ಬೀಜ ಇತ್ತು, ಸೊ ಅದನ್ನು ಸೇರಿಸಿ ಬೆಳ್ಳುಳ್ಳಿನ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಅದು ರಸ ಬಿಟ್ಟು ಮುದ್ದೆ ಆಗಿಬಿಡುತ್ತೆ. ಅದ್ರ ಸಲುವಾಗಿ ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ, ಫಸ್ಟ್ ರೌಂಡಲ್ಲಿ ಹಾಕಲಿಲ್ಲ. ಸೊ ಅದಕ್ಕೆ ಮತ್ತೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು. ಖಾರ ನಾನು ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಹಾಕಿದಾಗ ಕಡಿಮೆ ಆಗಿತ್ತು ಅಲ್ವಾ, ಸೊ ನಾನು ಸೆಕೆಂಡ್ ರೌಂಡಲ್ಲಿ ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡೆ. ಸೊ ಇವಾಗ ನೋಡಿ, ನಾವು ಬೆಳ್ಳುಳ್ಳಿ ಹಾಕಿದ್ರಿಂದ ಅದು ಮುದ್ದೆಯಾಗಿ ಬಂದಿದೆ. ಸೊ ಅದ್ರ ಸಲುವಾಗಿ 2 ರೌಂಡ್ ಆಯ್ತಲ್ಲ, ಎರಡೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅದಕ್ಕೋಸ್ಕರ ಈ ಥರ ಕೈಯಿಂದ ಕಲಿಸ್ತಾ ಇದ್ದೀನಿ. ನೋಡಿ, ಚಟ್ನಿ ಪುಡಿ ರೆಡಿ ಆಗೇ ಹೋಯಿತು. ಕಷ್ಟ ಏನೂ ಇಲ್ಲ, ತುಂಬ ಈಸಿ ಇದನ್ನು ಮಾಡೋದು. ಸೊ ಈ ಥರ ನೀವು ಬ್ಲೆಂಡ್ ಮಾಡಿದ್ಮೇಲೆ ಅದನ್ನು ಒಂದು ಡಬ್ಬಕ್ಕೆ ಹಾಕಿ ಮುಚ್ಚಿಟ್ಬಿಡಿ. ಇದನ್ನು ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇದೇನು ಹಾಳಾಗೋವಂಥದ್ದಲ್ಲ. ಸೊ ಇದನ್ನು ಯೂಶ್ವಲಿ ತಿಂಡಿಲಿ ಹಾಕ್ಕೊಂಡು ತಿಂತಾರೆ, ಮೊಸರಲ್ಲಿ ಹಾಕ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ಬೋದು. ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡು ನೋಡಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.